ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ರಾಮಸಮುದ್ರ ಗ್ರಾಮದ ರೈತರ ಜಮೀನಿಗೆ ಹೋಗುವ ಒಳ ರಸ್ತೆಯಿಂದ ಹೋಗಲು ರೈತರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಕಿರುಕುಳ ಕೊಡುತ್ತಿರುವುದು ದುರಾದೃಷ್ಟಕರ ಸಂಗತಿ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಬಡ ರೈತರು, ಮಹಿಳೆಯರು ನನ್ನ ಗಮನಕ್ಕೆ ತಂದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸುಮಾರು 3 ರಿಂದ 4 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಪರಿಶೀಲಿಸಿ ನಂತರ ರಸ್ತೆಯಲ್ಲಿ ನಿಂತು ದಿಢೀರ್ ಸ್ಥಳದಲ್ಲೇ ಪ್ರತಿಭಟನೆ ಮಾಡಿ ಮಾತನಾಡಿದ್ರು. ಸುಮಾರು 100 ವರ್ಷಗಳ ಹಿಂದೆ ರೈತರು ತಮ್ಮ ಜಮೀನಿಗೆ ಇದೇ ದಾರಿ ಮೂಲಕ ಬಡ ರೈತರು ತಮ್ಮ ಜಮೀನಿಗೆ ಸಾಗುವಳಿ ಎತ್ತಿನ ಬಂಡಿ, ದನ ಕರುಗಳು, ದವಸ ಧಾನ್ಯಗಳು ತರುತ್ತಾ ಬಂದಿದ್ರು. ಆದರೆ ಇತ್ತೀಚೆಗೆ ಟ್ರ್ಯಾಕ್ಟರ್ ಮೂಲಕ ಸಾಗುವಳಿ ದವಸ ಧಾನ್ಯ ತರಲು ರೈತರಿಗೆ ವಿನಾಕಾರಣ ಸಾರ್ವಜನಿಕರ ವಾಹನ ಸವಾರಿಗೆ ಸಂಕಷ್ಟಕ್ಕೆ ತಂದೊಡ್ಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಡೆತಡೆ ಮಾಡುತ್ತಿರುವುದು ಸರಿಯಾದ ಕ್ರಮ ಅಲ್ಲ ಅಂತ ಉಮೇಶ್ ಮುದ್ನಾಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ ಕಾರಣ ರಸ್ತೆ ಮಧ್ಯದಲ್ಲಿ ಇರುವ ಕಲ್ಲು ತೆಗ್ಗು ಗುಂಡಿಗಳನ್ನು ಸರಿಪಡಿಸಿ ಸಾರ್ವಜನಿಕ ವಾಹನ ಸವಾರಿಗೆ, ರೈತರ ಎತ್ತಿನ ಗಾಡಿಗೆ ಜಮೀನಿನಲ್ಲಿ ದವಸ ಧಾನ್ಯ ತರಲು ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ದಿನನಿತ್ಯ ಈ ರಸ್ತೆಯ ಮುಖಾಂತರ ಟ್ರ್ಯಾಕ್ಟರ್, ಎತ್ತಿನ ಬಂಡಿ, ಟಮ್ ಮತ್ತು ಎತ್ತು, ದನ, ಕರು, ಕುರಿಗಳು ಸಂಚರಿಸುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ರೈತರಿಗೆ ಆಗುವ ಅನ್ಯಾಯವನ್ನ ಸರಿಪಡಿಸಲು ಜಿಲ್ಲಾಡಳಿತ ಮುಂದಾಗಬೇಕು. ಅತಿ ಶೀಘ್ರದಲ್ಲೇ ಈ ಸಮಸ್ಯೆಯನ್ನ ಬಗೆಹರಿಸಿ ರೈತರಿಗೆ, ಮಹಿಳೆಯರಿಗೆ ಸ್ಥಳದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಭರವಸೆ ಕೊಟ್ಟಿದ್ದಾರೆ. ಎಲ್ರಿ ನಮ್ಮ ಹೊಲಕ್ಕೆ ದಾರಿ ಇಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಷ್ಟು ಮನುಷ್ಯರಾಗಿ ದಾರಿನೇ ಇಲ್ಲ. ಭಾಳ ತೊಂದರೆ ಅದ. ಗಿಡ ಗಂಟಿ ಅದು ಸಿಂಹಗಳದೊಂದು ಭಯ, ನಮ್ಗೆ ದಾರಿನೇ ಇಲ್ಲ. ಯಾವುದಕ್ಕೆ ಗಾಡಿಗಿಲ್ಲ, ನಮ್ಮ ಮನುಷ್ಯರಿಗಿಲ್ಲ. ಭಾಳ ತೊಂದರೆ. ಮೊದಲ ನಾವು ಹುಟ್ಟಿದಲ್ಲಿಂತ ಹಿಂಗೆ ತಿರುಗಾಡಿವಿ. ನಾವು ಮೊದಲ ಹಿಂಗೆ ತಿರುಗಾಡಿವಿ. ಇಷ್ಟೇ ದಾರಿ ಅದ. ಇವಾಗ ಪೂರ ಬೆಟ್ಟ ಬೆಳೆದಲ್ಲಿಂತ ನಮ್ಗೆ ಭಾಳ ಭಯ ಆಗ್ಲಕತ್ತದ. ನಮ್ಗೆ ರೋಡ್ ಮಾಡಿಕೊಡ್ರಿ, ಭಾಳ ತೊಂದರೆದಾಗಿವಿ. ನಮ್ಮ ಹೊಲಕ್ಕೆ ದಾರಿ ಇಲ್ರಿ ಸರ. ನಮ್ಮ ಹೊಲಕ್ಕೆ ದಾರಿ ಇಲ್ಲಾರದಕ್ಕೆ ಈ ದಾರಿ ಒಟ್ಟು ನಮ್ಗೆ ಮಾಡಿಕೊಡ್ಬೇಕ್ರಿ. ಇಲ್ಲಾಂದ್ರೆ ಬಸ್ಸನ್ನು ತಾಂಡಿದ್ರೆ ಹೋಗಿ ಬರಬೇಕಾಗ್ತಾರೆ ರೀ. ನಮ್ಗೆ ದಾರಿದು ಮಾತ್ರ ಭಾಳ ಇದಾಗ್ಯದ ರೀ. ನಮ್ಗೆ ನಾವು ಹೆಂಗೆ ಮಾಡ್ಬೇಕ್ರಿ? ಸ್ವಲ್ಪ ಅದನ್ನ ನೀವೇನು ಮಾಡ್ತೀರಿ ಮಾಡಿಕೊಡ್ಬೇಕು ನೋಡ್ರಿ. ಯಾದಗಿರಿ ತಾಲೂಕಿನ ರಾಮಸಮುದ್ರ ಗ್ರಾಮದ ಸೀಮೆ ಇರ್ತಕ್ಕಂಥ ಹೊಲಗಳು ಈ ರಾಮಸಮುದ್ರ ಪಕ್ಕದಾಗ ಇರತಕ್ಕಂಥ ಸುಮಾರು 106 ಎಕರೆ ಇರತಕ್ಕಂಥ ಅರಣ್ಯ ಪ್ರದೇಶ, ಬೆಟ್ಟ ಇರೋದ್ರಿಂದ ಈ ಬೆಟ್ಟದ ಕೆಳಭಾಗ ಇರತಕ್ಕಂಥ ಸುಮಾರು 50-60 ಎಕರೆ ಜಮೀನದ. ನಿರಂತರವಾಗಿ ಹಿರಿಯರು ಇದೇ ಕಾಲ್ದಾರಿ, ಎತ್ತಿನ ಬಂಡಿ ಮುಖಾಂತರ ಏನದ ಅವರು ಹೊಲಕ್ಕೆ ಹೋಗೋದು ಬರೋದು ನಿರಂತರ ಮಾಡ್ಕೊಂಬಂದ್ರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎತ್ತಿನ ಬಂಡಿ ಇರೋದ ಕಾರಣ ಕಾಲ್ನಡಿಗೆಯಲ್ಲಿ ಸರ್ವಸಾಮಾನ್ಯ ಜನ ಹೋಗೋದ ಕಾರಣ ಇವತ್ತೇನು ಟ್ಯಾಕ್ಟ್ರ್ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಸರ್ವಸಾಮಾನ್ಯ ಎಲ್ಲರೂ ಟ್ಯಾಕ್ಟ್ರ್ ಆಗ್ಯಾವ. ಟ್ಯಾಕ್ಟ್ರದಲ್ಲೇ ಅವರು ಬೆಳೆದಿರ್ತಕ್ಕಂಥ ಜಮೀನು ಬಲ್ಲಿ ದವಸ ಧಾನ್ಯಗಳು ಎಲ್ಲನೂ ಯಾದಗಿರಿಗೆ ಸರಬರಾಜು ಮಾಡಬೇಕು ಮತ್ತು ಮನೆಗೆ ಒಯ್ಬೇಕಂದ್ರೆ ಎಲ್ಲ ಟ್ಯಾಕ್ಟ್ರದಲ್ಲೇ ತರ್ಲಾಕತ್ತಾರೆ. ಹಂಗಾಗಿ ಟ್ಯಾಕ್ಟ್ರ್ ಒಯ್ಯಕ್ಕೆ ಡ್ಯಾಗ ಒಯ್ಯೋದಕ್ಕೆ ಇವತ್ತೇನದ ಅರಣ್ಯ ಇಲಾಖೆ ಅಧಿಕಾರಿ ಮತ್ತು ಕೆಲವು ಸಿಬ್ಬಂದಿಗಳು ಏನದ ಅಂದ್ರೆ ನಿರಾಕರಣೆ ಮಾಡಿರೋಂಥಕ್ಕಂಥದ್ದು ರಾಮಸಮುದ್ರ ಗ್ರಾಮಸ್ಥರು, ಮಹಿಳೆಯರೆಲ್ಲರೂ ನಮ್ಮ ಗಮನಕ್ಕೆ ತಂದಾಗ ಇವತ್ತೆಲ್ಲ ನಾನೇ ಖುದ್ದಾಗಿ ಸ್ಥಳಕ್ಕೆ ಬಂದು ಇವತ್ತು ಪರಿಶೀಲನೆ ಮಾಡಿ ನೋಡಿದಾಗ ಇದು ಅರಣ್ಯ ಪ್ರದೇಶದಲ್ಲಿ ಇರೋದ್ರಲ್ಲಿಂದ ಇದಕ್ಕೆ ತಕ್ಷಣ ಏನದ ಜಿಲ್ಲಾಧಿಕಾರಿ ಮತ್ತು ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಜೊತೆ ಚರ್ಚೆ ಮಾಡಿದ ನಂತರ ಇವ್ರಿಗೆ ಏನದ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನೋಡೋಣ. ಈಗಾಗಲೇ ಇದು ಜಾಗಿರ್ಲಾರ ಸಲುವಾಗಿ ಇವರು ಆ ಕಡೆಲಿಂತ ಯಾವುದು ರಾಮಸಮುದ್ರ ಅರಕೇರಿ ದಾಟಿಕೇಸಿ ಮತ್ತು ಅರಕೇರಿ ಮುಂದೆ ಹೋಗಿಕೇಸಿ ಬರ್ಬೇಕಾದ್ರೆ ಸುಮಾರು 6 ರಿಂದ 7 ಕಿಲೋಮೀಟ್ರ್ ಸುತ್ತಾಡಿ ಬರಬೇಕು. ಇವತ್ತು ಅವರಿಗೆ ತೊಂದರೆ ಆಗ್ತದೆ. ಅದ್ರ ಸಲುವಾಗಿ ಇದನ್ನೇ ನಮ್ಗೆ ಹೋಗ್ಲಕ್ಕೆ ಬರ್ಲಕ್ಕೆ ಅನುಕೂಲ ಮಾಡಿಕೊಡೋಂತಕ್ಕಂಥದ್ದು ಇದು ರಾಮಸಮುದ್ರ ಗ್ರಾಮದ ರೈತರು ಮತ್ತು ಮಹಿಳೆಯರ ಬೇಡಿಕೆ ಆಗಿದ್ದು. ಇದೇ ಸಂದರ್ಭದಲ್ಲಿ ವಿಶ್ವನಾಥ್, ಅಂಜಪ್ಪ, ನರಸಿಂಹ, ಭೀಮಪ್ಪ, ನಾಗರಾಜ್, ಬನ್ನಪ್ಪ, ನಾಗಪ್ಪ, ಮಲ್ಲಪ್ಪ, ಸಹದೇವ, ಭೀಮರಾಯ್, ಶ್ರವಣಕುಮಾರ್, ಭೀಮಶಂಕರ್, ಮಹೇಶ್, ದೇವರಾಜ್, ಬಂಗಾರಪ್ಪ, ಮರುಲಿಂಗಪ್ಪ, ಶರಣಪ್ಪ, ಸರಸ್ವತಿ, ಪಾರ್ವತಿ, ಮಶಿಯಮ್ಮ, ಲಕ್ಷ್ಮೀ, ದೇವೇಂದ್ರಮ್ಮ, ಮಹಾದೇವಿ, ಶಿವಕಾಂತಮ್ಮ, ಮಹಾದೇವಿ, ಶರಣಮ್ಮ, ನಾಗಮ್ಮ, ಭೀಮವ್ವ, ಮಾನಮ್ಮ, ಮಲ್ಲಮ್ಮ, ಶ್ರೀದೇವಿ, ಅನಂತಮ್ಮ, ಗಿರಿಲಮ್ಮ, ಆಶಮ್ಮ, ರಾಮಲಿಂಗಮ್ಮ, ರೇಣುಕಮ್ಮ ಸೇರಿ ಅನೇಕ ರೈತರು ಮತ್ತು ಉಮೇಶ್ ಕೆ ಮುದ್ನಾಳ್ ಅಭಿಮಾನಿ ಬಳಗ ಉಪಸ್ಥಿತರಿದ್ದರು. ರೈತರ ಜಮೀನಿಗೆ ತೆರಳಲು ಜಿಲ್ಲಾಡಳಿತ ತುರ್ತು ಸಮಸ್ಯೆ ಬಗೆಹರಿಸದಿದ್ದರೆ ಯಾದಗಿರಿ ಹೈದರಾಬಾದ್ ಮುಖ್ಯ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗುತ್ತೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.